ತುಳಸಿಯ ಹೂವನ್ನು ಇಲ್ಲಿಟ್ಟರೆ ಇದ್ದಕ್ಕಿದ್ದಂತೆ ಹಣದ ಸಮಸ್ಯೆ, ಅನಾರೋಗ್ಯ ದೂರಾಗುತ್ತದೆ. ತುಳಸಿ ಮಂಜರಿ ಅಥವಾ ತುಳಸಿ ಹೂಗಳು ವಿಷ್ಣು ದೇವನಿಗೆ, ಲಕ್ಷ್ಮೀ ದೇವಿಗೆ ಮತ್ತು ಕುಬೇರ ದೇವನಿಗೆ ಅತ್ಯಂತ ಪ್ರಿಯವಾದುದಾಗಿದೆ. ತುಳಸಿ ಹೂಗಳಿಗೆ ವ್ಯಕ್ತಿಯ ಹಣದ ಸಮಸ್ಯೆಗಳನ್ನು, ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವಂತಹ ಶಕ್ತಿ ಇದೆ ಎಂದರೆ ನೀವು ನಂಬುತ್ತೀರಾ? ಹೌದು. ತುಳಸಿ ಮಂಜರಿಯನ್ನು ಅಥವಾ ತುಳಸಿ ಹೂವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರುತ್ತಾರೆ. ತುಳಸಿ ಸಸ್ಯವು ಹಿಂದೂ ಧರ್ಮದಲ್ಲಿ ಅದರ ವಿವಿಧ ಆಧ್ಯಾತ್ಮಿಕ ಗುಣಗಳಿಂದ ವಿಶೇಷವಾಗಿದೆ. ಸನಾತನ ಧರ್ಮದ ಪ್ರಕಾರ ತುಳಸಿಯು ಭಗವಾನ್ ವಿಷ್ಣುವಿಗೆ ಬಹಳ ಪ್ರಿಯವಾಗಿದೆ. ಆದ್ದರಿಂದ ಇದನ್ನು ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ತುಳಸಿ ಹೂಗಳು ಹಸಿರಾಗಿದ್ದರೆ ಅದನ್ನು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ವಿಷ್ಣು ದೇವನು ತುಳಸಿ ಗಿಡವನ್ನು, ಅದರ ಎಲೆಯನ್ನು ಎಷ್ಟು ಮೆಚ್ಚಿಕೊಳ್ಳುತ್ತಾನೋ ಅಷ್ಟೇ ತುಳಸಿ ಮಂಜರಿಯನ್ನು ಅಥವಾ ತುಳಸಿ ಹೂವನ್ನು ಸಹ ಮೆಚ್ಚಿಕೊಳ್ಳುತ್ತಾನೆ. ವಿಷ್ಣು ದೇವನಿಗೆ ತುಳಸಿ ಹೂವನ್ನು ಅರ್ಪಿಸುವುದರಿಂದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ತುಳಸಿ ಹೂವನ್ನು ಮನೆಯಲ್ಲಿ ಇಟ್ಟುಕೊಂಡರೆ, ವಿಷ್ಣು ದೇವನಿಗೆ ಅರ್ಪಿಸಿದರೆ ನಮ್ಮ ಜೀವನದಲ್ಲಿ ಸಮೃದ್ಧಿ, ಆರ್ಥಿಕ ಅಭಿವೃದ್ಧಿ ತರುತ್ತದೆ. ಹಾಗಾದರೆ ತುಳಸಿ ಹೂವನ್ನು ಏನು ಮಾಡಬೇಕು ಎಂದು ಇದೀಗ ತಿಳಿಯೋಣ. ಅದಕ್ಕಿಂತ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ತುಳಸಿ ದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳಿಗೆ ಈ ನಂಬರಿಗೆ ಕರೆ ಮಾಡಿ ಹಾಗೂ ಶೀಘ್ರ ಮತ್ತು ಸರಳ ಪರಿಹಾರವನ್ನು ಪಡೆಯಿರಿ. ತುಳಸಿ ಹೂಗಳು ವಿಷ್ಣು ದೇವನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು. ತುಳಸಿ ಮಂಜರಿಯಿಂದ ನಾವು ಕುಬೇರ ದೇವನ ಆಶೀರ್ವಾದವನ್ನು ಸಹ ಪಡೆಯಬಹುದು. ಮಹಾವಿಷ್ಣುವಿಗೆ ತುಳಸಿ ಹೂಗಳನ್ನು ಅರ್ಪಿಸುವುದರಿಂದ ವ್ಯಕ್ತಿಯು ಪುಣ್ಯವನ್ನು ಪಡೆದುಕೊಳ್ಳುತ್ತಾನೆ. ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ, ಸಮೃದ್ಧಿಯು ನೆಲೆಸುತ್ತದೆ. ಆದರೆ ಇದನ್ನು ನೀವು ಹಾಗೆ ಇಟ್ಟರೆ ಅದರಿಂದ ಪ್ರಯೋಜನವಿಲ್ಲ. ತುಳಸಿ ಹೂವನ್ನು ನೀವು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ವಿಷ್ಣುವಿನ ಮುಂದೆ ಇಡಬೇಕು. ಇದು ಆರ್ಥಿಕ ಸಮಸ್ಯೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುವುದು ಮಾತ್ರವಲ್ಲ, ಅನಾರೋಗ್ಯದ ಸಮಸ್ಯೆಗಳಿಂದಲೂ ಸಹ ನಿಮ್ಮನ್ನು ಪಾರು ಮಾಡುತ್ತದೆ. ನಿಮ್ಮ ಮನೆಯ ತುಳಸಿ ಗಿಡದಲ್ಲಿ ಹೂ ಬಿಟ್ಟಿದ್ದರೆ, ಅಂದರೆ ಮಂಜರಿಗಳು ಕಾಣಿಸಿಕೊಂಡರೆ, ಅದನ್ನು ಕಿತ್ತು ವಿಷ್ಣು ದೇವನಿಗೆ ಅರ್ಪಿಸಿ. ನೀವು ವಿಷ್ಣು ದೇವನಿಗೆ ಮಂಜರಿಯನ್ನು ಅರ್ಪಿಸಿದರೆ ವಿಷ್ಣು ದೇವನ ಆಶೀರ್ವಾದ ಸಹ ನಿಮ್ಮ ಮೇಲೆ ಸದಾ ಇರುತ್ತದೆ ಹಾಗೂ ನಿಮ್ಮನ್ನು ಅವರು ಎಲ್ಲ ರೀತಿಯ ಸಮಸ್ಯೆಗಳಿಂದ ಪಾರು ಮಾಡುತ್ತಾರೆ ಎನ್ನುವಂತಹ ನಂಬಿಕೆ ಸಹ ಇದೆ. ಇದಲ್ಲದೆ ನಿಮ್ಮ ಮನೆಯಲ್ಲಿ ಯಾರಾದರೂ ಅಸ್ವಸ್ಥರಿದ್ದರೆ ಅಥವಾ ಯಾರಾದರೂ ಅನಾರೋಗ್ಯದಿಂದ ನರಳುತ್ತಿದ್ದರೆ ತುಳಸಿ ಹೂಗಳು ಅವರ ಈ ಸಮಸ್ಯೆಗೆ ಕೆಲವು ಪರಿಹಾರವನ್ನು ತರುತ್ತದೆ. ಈ ಮಂಜರಿಯನ್ನು ಬಳಸಿ ಅನೇಕ ರೀತಿಯ ಕಷಾಯ ಮಾಡಿ ಸೇವನೆ ಮಾಡುವುದು ಸಹ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ. ಈ ಮಂಜರಿಯನ್ನು ನಿಮ್ಮ ಹಣದ ಚೀಲದಲ್ಲಿ ಅಥವಾ ಪರ್ಸ್ನಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಟ್ಟುಕೊಂಡರೆ ನಿಮಗೆ ಆರ್ಥಿಕ ಸಮಸ್ಯೆಗಳು ಎದುರಾಗುವುದಿಲ್ಲ. ತುಳಸಿ ಮಂಜರಿಯನ್ನು ಅಥವಾ ತುಳಸಿ ಹೂಗಳನ್ನು ನಾವು ಈ ರೀತಿ ಬಳಸುವುದರಿಂದ ಅದು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿ ಸಂಪತ್ತು, ಸಮೃದ್ಧಿ ಹಾಗೂ ನೆಮ್ಮದಿ ಸದಾ ನಮ್ಮೊಂದಿಗೆ ಇರುವಂತೆ ಮಾಡುತ್ತದೆ. ಆರೋಗ್ಯದ ಸಮಸ್ಯೆಗಳಿಂದಲೂ ನಮ್ಮನ್ನು ಮುಕ್ತಗೊಳಿಸುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.